ಹೇಳಿದ್ದೀವಿ ಎಲ್ರಿಗೂ. ಬಂದವರೆಲ್ಲ ಬರಲಿ. ಬರೋಕ್ಕಾಗದೇ ಇರೋರ ಬಗ್ಗೆ ದೇವರನ್ನಾಗಲೂ ನನ್ನ ತಾಯಿಯವರಾಗಲಿ ನಾನಾಗಲಿ ಯಾವ ಎರಡನೇ ಮಾತು ಹೇಳಲ್ಲ. ಯಾಕೆ ಹೇಳಲ್ಲ ಅಂತಂತ ಹೇಳಿದ್ರೆ ನೋಡ್ರಿ, ಒಂದು ಅರ್ಥ ಮಾಡ್ಕೋಬೇಕು. ಸಂದರ್ಭ, ಪರಿಸ್ಥಿತಿಗಳು ಯಾರ್ಯಾರಿಗೆ ಹೇಗಾಗಿ ಇರತ್ತೆ. ಈಗ ಇವಾಗೇನು ಏನು ಇದೇ ಇಲ್ವಲ್ಲ, ಏನು ಚೆನ್ನಾಗಿದ್ದಾರಲ್ಲ ಅವ್ರಿಗೆ ಬರೋಕ್ಕೇನು ಅಂತ. ಚೆನ್ನಾಗಿದ್ರೆ ಕೆಲಸ ಇರಲ್ವೇ? ಅಷ್ಟೇ ತಾನೆ. ಯಾವುದೋ ಕೆಲಸ ಇರುತ್ತೆ, ಅವ್ರು ಹೇಗೆ ಬರೋಕ್ಕಾಗುತ್ತೆ? ಅವ್ರು ನೆನೆಸ್ಕೊಂಡಿರ್ತಾರೆ, ಸಾಕು ಸಾಕಷ್ಟೇ. ಎಲ್ಲದಕ್ಕಿಂತ ಜಾಸ್ತಿ ಸಾಕ್ಷಿಯಾಗಿ ನೀವು ಮಾಧ್ಯಮ ಮಿತ್ರರಿದ್ದೀರಲ್ಲ, ನಮ್ಗೆ ಬೇಕಾದಷ್ಟಾಯಿತು. ದಾರಿ ತೋರಿಸಿದ್ದೀರಾ. ಈಗೆಲ್ಲ ಸರ್ ಹೀಗೆ ಈ ಥರ ಮಾತಾಡಬೇಡಿ ಹೀಗೆ. ನಾನು ಇದನ್ನು ಓಪನ್ ಆಗಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವು ಯಾರ ವಿಷಯದಲ್ಲಿ ಹೇಗಿದ್ದೀರೋ ನನಗೆ ಗೊತ್ತಿಲ್ಲ, ಆದರೆ ಲೀಲಾವತಿ ಮತ್ತು ವಿನೋದ್ ರಾಜ್ ವಿಷಯದಲ್ಲಿ, ತಾಯಿ ಮಗನ ವಿಷಯದಲ್ಲೇ ಮಾಧ್ಯಮ ಮಿತ್ರರು ಖಂಡಿತ ಒಳ್ಳೆಯದಕ್ಕೆ ಯಾವತ್ತೂ ನಾವು ಚಿತ್ರರಂಗ ಬಿಟ್ಟು 11 ವರ್ಷ ಆದರೂ ಯಾವುದೇ ಒಳ್ಳೆ ಕೆಲಸಕ್ಕೆ ನಾವು ಹೆಜ್ಜೆ ಇಟ್ಟಾಗಲೂ ನೀವು ಮುಂದೆ ನಿಂತಿದ್ದೀರ. ಸುಮ್ಮನೆ ನಿಮ್ಮ ಕೈಯಲ್ಲಿ ಹೊಗಳು ಬಿಟ್ಟು ನಾನು ಹೊಗಳಿಸ್ಕೋಬೇಕು, ಇನ್ನೇನೋ ಒಂದು ಹೆಸರು ತೊಗೊಂಡ್ಬಿಟ್ಟು ನಾ ಇನ್ನೇನೋ ಆಗಬೇಕು, ದೇವರಣೆಗಳು ಇಲ್ಲ. ಆ ಥರ ನಾಳೆನಾ ನಮ್ಮದೊಂದು 700-800 ಜನ ಅಂತ ಅಂದ್ಕೊಂಡಿದ್ವಿ. ಅದು ಹೆಚ್ಚು ಕಡಿಮೆ 1000 ಜನ ಪ್ಲಸ್ ಹೋಗ್ಬೋದು. ಬಟ್ ಅದಕ್ಕೂ ಎಲ್ಲದಕ್ಕೂ ರೆಡಿ ಇಟ್ಟಿದ್ದೀವಿ. ಪಾಸ್ ದುಡ್ಡು ಆಹಾರನೂ ವೇಸ್ಟ್ ಆಗಬಾರ್ದು. ಬರ್ತಾ 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 ಕರೆಕ್ಟ್ ಮ್ಯಾಚ್ ಮಾಡ್ಕೊಂಡು ಹೋಗ್ಬೇಕು. ಆ ಥರ ವ್ಯವಸ್ಥೆ ಮಾಡಿದ್ದೀವಿ. ಇನ್ನೊಂದು ಬ್ಯಾಚ್ ಅಷ್ಟೇ. ಬೆಳಗ್ಗೆ ಇಲ್ಲಿಂದ ಫೋನ್ ಮಾಡಿಬಿಡ್ತೀವಿ, ಇದು ನೋಡ್ತಾ ಹಂಗೆ ಮಾಡ್ಕೊಂಬರ್ತಾರೆ. ಕೇಟ್ರಿಂಗ್ ಕ್ಲೀನಾಗಿ ಮಾಡ್ಕೊಂಬಂದು ನೀಟಾಗಿ ಸರ್ವ್ ಮಾಡಬೇಕು ಅಂತಲೇ ಹೇಳಿದ್ದೀವಿ. ಸುಗಮ ಸಂಗೀತ ಇಟ್ಕೊಂಡಿದ್ದೀವಿ. ನಮ್ಮ ಜಾರ್ಜ್ ಪ್ರಭಾಕರ್ ಅವ್ರು ಮೈಸೂರಿಂದ ಬಂದು ಪಾಪ ತಬಲಾ, ಕೀಪ್ಯಾಡು, ಗಿಟಾರು, ಒಂದು ವೋಕಲ್ಲು ಥರ ಇಟ್ಕೊಂಡು 4 ಜನ. ಒಂದು ಸಣ್ಣ ಸ್ಟೇಜು ಸಮಾಧಿ ಹತ್ರನೂ ಇರ್ಬೋದು ಅಥವಾ ಇಲ್ಲೇನೂ ಇರ್ಬೋದು. ಈ ಮೂಲೆಯಲ್ಲಿ ಎಂಟ್ರಿ ಆಗೋ ಜಾಗ ಅಲ್ಲೂ ಇರ್ಬೋದು. 9ರಿಂದ 5ರವರೆಗೂ ಅಷ್ಟೇ. ನೋಡ್ಬೇಕಪ್ಪಾಜಿ, ಬಂದರೂ ಬರಲಿಲ್ಲ ಅಂದರು ಅವ್ರು ನಮ್ಮವರೇ. ಇಷ್ಟವಾದರೂ ಕಷ್ಟವಾದರೂ ನಷ್ಟವಾದರೂ ನಾನು ನಿಮ್ಮವನೇ, ನೀವು ನಮ್ಮವರೇ ಅಷ್ಟೇ. ಹೌದಪ್ಪಾಜಿ. ಅದಕ್ಕೆ ಮುಂಚೆ ಆಗ್ಬೋದು ಅಂತ ಅನ್ನಿಸ್ತದೆ. ಯಾಕಂದರೆ ಇದು ಯಾವುದು ಇದು ಶಾಸ್ತ್ರ ಮುಗಿಸ್ಕೊಂಡು ಅದು 10 ಗಂಟೆಗೆ. ಅದೇ ಅಲ್ಲಿ ಹೌದು ಕಟ್ಟೆ ಶಾಸ್ತ್ರ ಅಂತ ಇದೆಯಲ್ಲ ಮಾಡಬೇಕು.